ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ಟ್ರಾವೆಲ್ ಬ್ಲಾಗಿಗೆ ಸ್ವಾಗತ ಎಲ್ಲರಿಗೂ. ಸೊ ಈಗ ನಾನೀಗ ಮಹಾರಾಷ್ಟ್ರ ಮಾನ್ಸೂನ್ ಇನ್ ಮಹಾರಾಷ್ಟ್ರ ಅಂತ 4 days ಟ್ರಿಪ್ ಮಾಡ್ತಾ ಇದ್ದೀವಿ. ಸೊ ಇದೊಂದು 4 ಎಪಿಸೋಡಲ್ಲಿ ನಿಮಗೆ ಮಾನ್ಸೂನಲ್ಲಿ ಮಹಾರಾಷ್ಟ್ರ ಹೇಗಿರುತ್ತೆ ಅಂತ ತೋರಿಸೋಣ ಅಂತ. ಸೊ ಈಗ ಫಸ್ಟ್ ಎಪಿಸೋಡಲ್ಲಿ ನಿಮಗೆ ಕಾಲು ವಾಟರ್ಫಾಲ್ಸ್, ಮಲ್ಸೇಜ್ ಘಾಟ್ ಮತ್ತು ಕೀರೇಶ್ವರ ವಿಲೇಜ್ ತೋರಿಸ್ತೀನಿ. ಸೊ ಮೊದಲನೇದಾಗಿ ನಾವೀಗ ಕಾಲು ವಾಟರ್ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಸೊ ವೀಕೆಂಡಲ್ಲಿ ಬರೋಕ್ಕೆ ಇಷ್ಟ ಇರಲಿಲ್ಲ, ಸೊ ವೀಕ್ ಡೇಸಲ್ಲಿ ಬಂದಿದ್ದೀವಿ. ಆದರೂ ಜನಸಂಖ್ಯೆ ಹಾಗೇ ಇದೆ. ಬನ್ನಿ ನಿಮಗೆ ತೋರಿಸ್ತೀನಿ ಕಾಲು ವಾಟರ್ಫಾಲ್ಸ್ ಹೇಗಿದೆ, ಇಲ್ಲಿಗೆ ಹೇಗೆ ಬರಬೇಕು, ಮತ್ತು ಇಲ್ಲಿ ಏನೇನು ಸೇಫ್ಟಿ ನಾವು ಮೆಜರ್ಸ್ ತೊಗೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ. ಓಕೆ, ಮಂಗಳೂರಿಂದ ನಾವು ಹೊರಟಿದ್ದು ಪನ್ವೇಲ್ಗೆ. ಪನ್ವೇಲ್ ಅಲ್ಲಿ ಬಂದು ಪನ್ವೇಲಿಂದ ಒಂದು ರೆಂಟೆಡ್ ಕಾರು ತಗೊಂಡ್ಬಿಟ್ಟು ನಾವು ಬಂದಿದ್ದು ಮಾಲ್ಸೇಜ್ ಘಾಟ್ ಹತ್ರ. ಮಾಲ್ಸೇಜ್ ಘಾಟ್ ಹತ್ತೋದಕ್ಕಿಂತ ಮುಂಚೆನೆ ನಮಗೆ ಸಿಗೋದೆ ಕಾಲು ವಾಟರ್ ಫಾಲ್ಸ್. ಈ ಕಾಲು ವಾಟರ್ ಫಾಲ್ಸಿಗೆ ಬರ್ಬೇಕಾದ್ರೆ ಒಂದು ಪುಟ್ಟ ಹಳ್ಳಿ ಸಿಗುತ್ತೆ. ಸೊ ಆ ಹಳ್ಳಿಯಲ್ಲಿ ನಮ್ಮ ಕಾರ್ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿಂದ ಲೋಕಲ್ ಗೈಡ್ ಸಿಗ್ತಾರೆ. ಆ ಲೋಕಲ್ ಗೈಡ್ ಜೊತೆ ನೀವು ಕಾಲು ವಾಟರ್ ಫಾಲ್ಸ್ಗೆ ಹೋಗ್ಬೋದು, ಅಥವಾ ನಮಗೆ ಲೋಕಲ್ ಗೈಡ್ ಬೇಡ ಅನ್ನೋರು ಕೂಡ ಲೋಕಲ್ ಗೈಡ್ ಇಲ್ಲದೆ ಕೂಡ ಹೋಗ್ಬೋದು. ನೀವೇನಾದ್ರೂ ಮಾನ್ಸೂನ್ ನಲ್ಲಿ ಕಾಲು ವಾಟರ್ ಫಾಲ್ಸ್ ಬಂದಾಗ ಒಬ್ರು ಗೈಡ್ ತಗೊಳೋದು ಉತ್ತಮ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಹರಿಯುವಂತ ಹಳ್ಳದ ನೀರಿನ ಪ್ರಮಾಣ ಹೇಗಿರುತ್ತೆ ಅನ್ನೋದು ಗೊತ್ತಿರಲ್ಲ. ಯಾಕಂದ್ರೆ ಇವ್ರಿಗೆ ನಾವು ಹೊಸಬ್ರಾಗಿರ್ತೀವಿ. ಸೊ ಹಾಗಾಗಿ ಒಬ್ರು ಲೋಕಲ್ ಗೈಡ್ ತಗೊಂಡ್ಬಿಟ್ರೆ ತುಂಬಾ ಒಳ್ಳೇದು. ಆ ಪುಟ್ಟ ಊರಿಂದ ಸುಮಾರು 3-4 ಕಿಲೋಮೀಟರ್ ನಾವು ಟ್ರಕ್ ಮಾಡಿದ್ರೆ ನಮಗೆ ಸಿಗೋದೆ ಕಾಲು ವಾಟರ್ ಫಾಲ್ಸ್. ಮೊದಲನೇದಾಗಿ ನಾವು ನೋಡುವಂತದ್ದು ಪ್ಯಾರಡೈಸ್ ವಾಟರ್ ಫಾಲ್ಸ್, ಅದ್ರ ಪಕ್ಕದಲ್ಲಿ ಕಾಣುವಂತದ್ದೇ ಕಾಲು ವಾಟರ್ ಫಾಲ್ಸ್. ಈ ಕಾಲು ವಾಟರ್ ಫಾಲ್ಸ್ ಹತ್ರ ಹೋಗೋದು ತುಂಬಾ ಸುಲಭ ಅಲ್ಲ. ಯಾಕಂದ್ರೆ ಈ 2 ವಾಟರ್ ಫಾಲ್ಸ್ ಗಳಿಂದ ಹರಿಯುವಂತ ಈ ನೀರನ್ನ ದಾಟ್ಕೊಂಡ್ಬಿಟ್ಟು ಕಾಲು ವಾಟರ್ ಫಾಲ್ಸ್ ಹತ್ರ ನಾವು ಹೋಗ್ಬೇಕಾಗುತ್ತೆ. ಇದನ್ನ ದಾಟೋದಕ್ಕೆ ವೀಕೆಂಡ್ಸ್ ಅಲ್ಲಿ ಜಿಪ್ ಲೈನಿಂಗ್ ಇರುತ್ತಂತೆ. ಸೊ ನಾವು ಹೋಗಿದ್ದ ದಿನ ಜಿಪ್ ಲೈನಿಂಗ್ ಇಲ್ಲದ ಕಾರಣ ನಾವು ಕಾಲು ವಾಟರ್ ಫಾಲ್ಸ್ ಹತ್ರ ಹೋಗ್ಲಿಕ್ಕೆ ಆಗ್ಲಿಲ್ಲ. ಇಲ್ಲಿ ಕೆಲವೊಂದಿಷ್ಟು ಜನ ಈ ಕಾಲು ವಾಟರ್ ಫಾಲ್ಸ್ಗೆ ಜಿಪ್ ಲೈನ್ ಇಲ್ಲದ ಕಾರಣ ಅವರೇ ನದಿಯಲ್ಲಿ ಇಳಿದ್ಬಿಟ್ಟು ಆ ಕಡೆ ದಾಟ್ತಾ ಇದ್ರು. ಬಟ್ ಇದು ತುಂಬಾ ಅಪಾಯಕಾರಿ. ಯಾಕಂದ್ರೆ ಮಳೆಗಾಲದಲ್ಲಿ ನೀರಿನ ಪ್ರವಾಹ ಹೆಚ್ಚಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನಾವು ನಮ್ಮ ಸುರಕ್ಷತೆಗಾಗಿ ಇಲ್ಲೇ ನಿಂತು ಇಲ್ಲಿಂದ ನೀವು ಡ್ರೋನ್ ಹಾರಿಸಿ ನಿಮ್ಗೆ ಈ ವ್ಯೂ ತೋರಿಸ್ತಾ ಇದೀವಿ. ನೋಡಿದ್ರಲ್ಲ 2 ವಾಟರ್ ಫಾಲ್ಸ್ ಹೇಗೆ ಕಾಣ್ತಾ ಇತ್ತು ಅಂತ. ಮಾನ್ಸೂನ್ ಅಲ್ಲಿ ಇದೇ ಮಹಾರಾಷ್ಟ್ರದ ಒಂದು ಬ್ಯೂಟಿ ಅಂತಾನೆ ಹೇಳ್ತೀನಿ. ಸೊ ಈಗ ನಮ್ಮ ಪಯಣ ಮಾಲ್ಸೇಜ್ ಘಾಟ್ ಕಡೆಗೆ.
ಈ ಮಾಲ್ಸೇಜ್ ಘಾಟ್ ಮುಗಿಸ್ಕೊಂಡ್ಬಿಟ್ಟು ನಾವೀಗ ಹೋಗ್ತಾ ಇರೋದ ಕೀರೇಶ್ವರದ ವಿಲೇಜ್ ಹತ್ರ. ಸೊ ಈ ಕೀರೇಶ್ವರ ವಿಲೇಜ್ ಇಂದ ಹರಿಶ್ಚಂದ್ರಗಢಕ್ಕೆ ನೀವು ಟ್ರಕ್ಕಿಂಗ್ ಕೂಡ ಹೋಗ್ಬೋದು. ಇದು ಅನೇಕ ಟ್ರಕ್ಕಿಂಗ್ ಸ್ಪಾಟ್ ಗಳ ಒಂದು ಬೇಸ್ ಕ್ಯಾಂಪ್ ಆಗಿದೆ. ಇದಷ್ಟೇ ಅಲ್ಲದೆ ಕಾಲು ವಾಟರ್ ಫಾಲ್ಸ್ ನ ಟಾಪ್ ವ್ಯೂ ಕೂಡ ಈ ಊರಿಂದನೇ ನಾವು ಟ್ರಕ್ ನ ಮಾಡಬೇಕಾಗುತ್ತೆ. ಒಂದ್ ಕಡೆ ಡ್ಯಾಮ್ ಬ್ಯಾಕ್ ವಾಟರ್ ಆದ್ರೆ ಮತ್ತೊಂದ್ ಕಡೆ ಮಂಜಿನಿಂದ ಕೂಡಿರುವಂತ ಈ ಊರಿನ ಸೌಂದರ್ಯವನ್ನು ಹೇಗೆ ವರ್ಣಿಸ್ಬೇಕಂತಾನೆ ಗೊತ್ತಾಗ್ತಿಲ್ಲ ನನ್ಗೆ. ಸೊ ಇಲ್ಲಿ ನೀವೇನಾದ್ರೂ ಬಂದ್ರೆ ಉಳ್ಕೊಳೋದಕ್ಕೆ ಸಿಕ್ಕಾಪಟ್ಟೆ ಹೋಮ್ ಸ್ಟೇಸ್ ಇದೆ. ಮತ್ತೆ ಇಲ್ಲಿಯ ಒಂದು ವಿಲೇಜ್ ಲೈಫ್ ಸ್ಟೈಲು ಮತ್ತೆ ಇಲ್ಲಿ ಸ್ಲೋ ಮೂವಿಂಗ್ ಲೈಫ್ ನ ನೀವು ಎಂಜಾಯ್ ಮಾಡ್ಬೇಕಂದ್ರೆ ಈ ಊರಿಗೆ ಖಂಡಿತ ಒಮ್ಮೆ ಭೇಟಿ ನೀಡಿ. ನೋಡಿದ್ರಲ್ಲ ವೀಕ್ಷಕರೇ, ಕೀರೇಶ್ವರ ವಿಲೇಜ್ ಹೇಗಿತ್ತು ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.